ಬಿಸಿಲಿನ ತಾಪಕ್ಕೆ ಹಲವು ಕಡೆಗಳಲ್ಲಿ ಹಲವು ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾನೆ ಇದೆ. ಈಗ ಹಾಸನದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಸಂಭವಿಸಿದೆ. ಬಿಸಿಲಿನ ತಾಪಕ್ಕೆ ತೆಂಗಿನ ಮರದಲ್ಲೇ ಪ್ರಜ್ಞೆ ತಪ್ಪಿಬಿಟ್ಟಿದ್ದಾನೆ ಯುವಕ. ಹಾಸನ ಜಿಲ್ಲೆ ಸಕಲೇಶಪುರದ ಕೊಲ್ಲಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ತೆಂಗಿನ ಮರದ ಗರಿಗಳನ್ನ ಕತ್ತರಿಸಲು ಈ ನವೀನ್ ಅನ್ನೋರು ಮರವೇರಿರ್ತಾನೆ. ಅತಿಯಾದ ಬಿಸಿಲಿನ ತಾಪಕ್ಕೆ ಪ್ರಜ್ಞಾಹೀನನಾಗಿರ್ತಾನೆ ಯುವಕ. 50 ಅಡಿ ಎತ್ತರದಲ್ಲಿ 45 ನಿಮಿಷಗಳ ಕಾಲ ಪ್ರಜ್ಞೆಯನ್ನ ತಪ್ಪಿರ್ತಾನೆ ಈ ನವೀನ್. 45 ನಿಮಿಷ ಬಳಿಕ ನವೀನ್ನನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆಯನ್ನ ಮಾಡಿದ್ದಾರೆ. ಇವನು ಹೋದ್ರೆ ಆ ಕಡೆ ರೀತಿ ಸರಿ ಆಗುತ್ತೆ. ಅಂಚೆನಂತು ಸರ್ ಇವನು ಹೋಗ್ಲೇಬೇಕು. ಬಿಸಿಲಿನ ತಾಪಕ್ಕೆ ತೆಂಗಿನ ಮರದಲ್ಲಿ ಪ್ರಜ್ಞೆ ತಪ್ಪಿದ್ದಾನೆ ಯುವಕ. ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತೆಲ್ಲ ತೆಂಗಿನ ಮರ ಏರಕ್ ಬಿಡೋದಿಲ್ಲ. ಬೆಳಗಿನ ಜಾವದಲ್ಲಿ 8 ಗಂಟೆ ಅಷ್ಟೊತ್ತಿಗೆ ತೆಂಗಿನ ಎಳ್ನೀರು ಇಳಿಸೋದಾಗಿರ್ಬೋದು ಅಥವಾ ತೆಂಗಿನ ಮರ ಏರೋದಾಗಿರ್ಬೋದು. ಇದು ಬೆಳಗ್ಗೆ 8 ಗಂಟೆ ಒಳಗಡೆ ಆಗ್ಬಿಡುತ್ತೆ ಈ ಬೇಸಿಗೆಯಲ್ಲಿ. ಸಂಜೆ ಹೊತ್ತಲ್ಲಿ 4:30-5 ಗಂಟೆ ನಂತರ ಕೊಡ್ತಾರೆ ಮತ್ತು ರಾತ್ರಿ ಸಂಜೆ 6:30 ಅಷ್ಟೊತ್ತಿಗೆ ಅದನ್ನು ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಯಾಕೆ ಮಧ್ಯಾಹ್ನದ ಹೊತ್ತಲ್ಲಿ ಮರ ಏರಿಸಿದ್ರೋ ಗೊತ್ತಾಗ್ತಾ ಇಲ್ಲ. ಇದು ಹಾಸನ ಜಿಲ್ಲೆ ಸಕಲೇಶಪುರದ ಕೊಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಅಲ್ಲಿ ಗರಿಗಳನ್ನ ಕತ್ತರಿಸಬೇಕಾಗಿತ್ತ ಅಂತದಕ್ಕೆ ಮರ ಏರಿರ್ತಾನೆ ನವೀನ್. ಅತಿಯಾದ ಬಿಸಿಲಿರೋದ್ರಿಂದ ಪ್ರಜ್ಞೆಹೀನನಾಗ್ಬಿಡ್ತಾನೆ. ಅಲ್ಲಿ ರಕ್ಷಣೆ ಮಾಡಿದ್ದಾರೆ.